ಕಿಕ್ ಕೊಟ್ರೆ ಸಖತ್ ಅಜೀಬಾಗಿ ಕಾಣುತ್ತೆ. ಈಸ್ ಆಫ್ ಯೂಸು ಮ್ಯಾಟ್ರ್ ಆಗುತ್ತೆ ತುಂಬ. ಕಿಕ್ ಕೊಡ್ಕೊಂಡು ಕೂತಿರೋದು ಯಾರು ಇಷ್ಟಪಡಲ್ಲ. ಹೆಂಗಾದ್ರೂ ಓಡಿಸಿದ್ರೆ ಬ್ಯಾಟ್ರಿ ಬಗ್ಗೆ ಹೇಳಿದ್ದು. ಇಲ್ಲೇ ಬರ್ತಾ ಇದೆ ಆಕ್ಸಿಸು ನೋಡಿ, ಕಿಕ್ ಇದೆ. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವೀಡಿಯೋದಲ್ಲಿ ಮಾಡರ್ನ್ ಬೈಕ್ಸ್ಗಳಿಗೆ ಕಿಕ್ ಸ್ಟಾರ್ಟ್ ಯಾಕೆ ಬರಲ್ಲ ಅಂತ ಹೇಳ್ತೀನಿ ನಾನು ಇವತ್ತು. ಕಿಕ್ ಸ್ಟಾರ್ಟ್ ನೋಡಿ ಎಲ್ಲ ಬೈಕ್ಸಲ್ಲೂ ಇಲ್ಲಿ ಇರ್ತಿತ್ತು ಕಾಮನ್ ಆಗಿ, ಬಟ್ ಈ ಗಾಡೀಲಿ ಕಿಕ್ ಕೊಟ್ಟರೆ ಸಖತ್ ಅಜೀಬಾಗಿ ಕಾಣುತ್ತೆ. ಆ ಥರ ಡಿಸೈನ್ ಮಾಡಿದ್ದಾರೆ. ಎಲ್ಲ ಬೈಕಲ್ಲೂ ಕಿಕ್ ಸ್ಟಾರ್ಟ್ ತೆಗೆದು ಕಿಕ್ ಸ್ಟಾರ್ಟ್ ಇಲ್ಲದೇ ಇರೋ ಥರ ಡಿಸೈನ್ ಬಂದಿದೆಯಲ್ಲ. ಸೊ ಈ ಡಿಸೈನ್ಗೆ ಕಿಕ್ ಸ್ಟಾರ್ಟ್ ಮಾಡಿದ್ರೆ ಸಖತ್ ಅಜೀಬಾಗಿ ಕಾಣುತ್ತೆ. ಬನ್ನಿ ಹೋಗ್ತಾ ಮಾತಾಡೋಣ. ಓಕೆ, ಕಿಕ್ ಸ್ಟಾರ್ಟು ಇವಾಗಿನ ಕಾಲದಲ್ಲಿ ಏನಕ್ಕೆ ಬರ್ತಾಯಿಲ್ಲ ಮಾಡರ್ನ್ ಬೈಕ್ಸು. ಯಾವುದೇ ಮಾಡರ್ನ್ ಬೈಕ್ಸ್ ತೊಗೊಳ್ಳಿ ನೀವು, ಇವಾಗ ಕಿಕ್ ಸ್ಟಾರ್ಟ್ ಬರ್ತಾಯಿಲ್ಲ ಯಾವುದಕ್ಕೂ. ಏನಕ್ಕಂದರೆ ಫಸ್ಟ್ ಥಿಂಗು ಯೂಸರ್ ಫ್ರೆಂಡ್ಲಿ ಇಲ್ಲ ಅಷ್ಟೊಂದು. ಫಸ್ಟು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಕಿಕ್ ಹೊಡ್ಕೊಂಡು ಕೂತಿರು ಅನ್ನೋ ಥರದ್ದು ಫಸ್ಟ್ ಎಲ್ಲ ಅಭ್ಯಾಸ ಆಗಿಬಿಟ್ಟಿದ್ರು. ಬಟ್ ಇವಾಗ ಏನಕ್ಕೆ ಅಭ್ಯಾಸ ಆಗಿದ್ದಾರೆ, ಸ್ಮಾರ್ಟ್ಫೋನ್ಸ್ ಎಲ್ಲ ಬಂದು ಯೂಸ್ ಮಾಡ್ತಿದ್ದಾರಲ್ಲ, ಈಸ್ ಆಫ್ ಯೂಸು ಮ್ಯಾಟ್ರ್ ಆಗುತ್ತೆ ತುಂಬ. ಯಾರು ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ, ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಕಿಕ್ ಹೊಡ್ಕೊಂಡು ಕೂತಿರೋದು ಯಾರೂ ಇಷ್ಟಪಡಲ್ಲ. ಎಲೆಕ್ಟ್ರಿಕ್ ಸ್ಟಾರ್ಟ್ ಇದೆಯಲ್ಲ, ಒಂದು ಪ್ರೆಸ್ ಮಾಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಗಾಡಿ. ಸೊ ಅವಶ್ಯಕತೆ ಅಷ್ಟೊಂದು ಬರಲ್ಲ, ಯೂಸ್ ಮಾಡಲ್ಲ ಯಾರೂ. ಅದು ಫಸ್ಟ್ ರೀಸನು ಕಿಕ್ ಸ್ಟಾರ್ಟ್ ತೆಗಿಯೋಕ್ಕೆ. ಮತ್ತು ಸೆಕೆಂಡ್ ರೀಸನ್ ಏನಂದರೆ, BS6 ಬೈಕ್ಸಲ್ಲೆಲ್ಲ ಫ್ಯೂಯಲ್ ಇಂಜೆಕ್ಟ್ರು ಮತ್ತು ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇದೆ. ಥ್ರೋಟಲ್ ಪೊಸಿಷನ್ ಸೆನ್ಸರು ಮತ್ತು ಫ್ಯೂಯಲ್ ಇಂಜೆಕ್ಷನ್ನು, ಆಮೇಲೆ ಪೆಟ್ರೋಲ್ ಟ್ಯಾಂಕಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ. ಇದಕ್ಕೆಲ್ಲ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಎಲೆಕ್ಟ್ರಿಸಿಟಿ ಜಾಸ್ತಿ ಇದ್ದಷ್ಟು ನಾವು ಕಿಕ್ಕಲ್ಲಿ ಎಲ್ಲ ಕೆಲಸನೂ ನಡ್ಸೋಕ್ಕಾಗಲ್ಲ. ಕಿಕ್ಕು ಅಷ್ಟೊಂದು ಪವರ್ ಪ್ರೊಡ್ಯೂಸ್ ಮಾಡಲ್ಲ. ಸೊ ಒಂದು ಬ್ಯಾಟ್ರಿ ಅಂತೂ ಮಸ್ಟ್ ನೀಡೆಡ್ಡು. ಬಟ್ ಹಳೆ ಗಾಡಿ ನೀವೇನು ಕಾರ್ಬೊರೇಟೆಡ್ ಮಾಡಲ್ ನೋಡ್ತೀರಾ, ಕಾರ್ಬೊರೇಟರ್ಸ್ ಯಾವುದಕ್ಕೆ ಇರುತ್ತಲ್ಲ, ಆ ಗಾಡಿಗಳೆಲ್ಲ ನೀವು ಬ್ಯಾಟ್ರಿ ತೆಗೆದುಬಿಟ್ರು ಗಾಡಿ ಕಿಕ್ಕಿಂದ ಸ್ಟಾರ್ಟ್ ಆಗೋಗುತ್ತೆ, ನೀವು ಓಡಿಸ್ಕೊಬೋದು ಆರಾಮಾಗಿ. ಯಾಕೆಂದರೆ ಫ್ಯೂಯಲ್ಗೆ ಕಾರ್ಬೊರೇಟರ್ ಇರೋದು, ಅದು ಮೆಕ್ಯಾನಿಕಲ್, ಪ್ಯೂರ್ ಮೆಕ್ಯಾನಿಕಲ್. ಅದು ಯಾವುದೇ ಥರ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇಲ್ಲ ಅದಕ್ಕೆ. ಬಟ್ ಇಂಜೆಕ್ಟ್ರ್ ಬಂದಮೇಲಿಂದ ಈ ಪ್ರತಿಯೊಂದಕ್ಕೂ ಎಲೆಕ್ಟ್ರಿಸಿಟಿ ಬೇಕು. ಫಸ್ಟು ನೀವು ಕೀ ಆನ್ ಮಾಡಿದಾಗ ಒಂಥರ ಕುಯ್ ಅಂತ ಸೌಂಡ್ ಬರುತ್ತೆ. ಅದು ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಒಂದು ಪಂಪ್ ಇರುತ್ತೆ, ಟ್ಯಾಂಕ್ ಒಳಗಡೆ. ಆ ಪಂಪಿಂದ ಫ್ಯೂಯಲ್ ಇಂಜೆಕ್ಷನ್ನು ಸ್ಪ್ರೇ ಮಾಡ್ತಾ ಇರುತ್ತೆ ಪೆಟ್ರೋಲ್ನ ಸ್ಟಾರ್ಟಿಂಗ್ ಇಗ್ನಿಷನ್ಗೆ. ಗಾಡಿ ಓಡಬೇಕಾದ್ರೆ ಪೆಟ್ರೋಲ್ ಸ್ಪ್ರೇ ಆಗಬೇಕಂದ್ರೆ ಫ್ಯೂಯಲ್ ಇಂಜೆಕ್ಟರ್ಸ್ ಬೇಕು. ಫ್ಯೂಯಲ್ ಇಂಜೆಕ್ಟರ್ಗೆ ಪರ್ಫೆಕ್ಟ್ ಒಂದು ಟೈಮಿಂಗ್ ಇರುತ್ತೆ. ECUಯಿಂದ ಪ್ರತಿಯೊಂದು ಡೇಟಾ ಹೋಗಿರುತ್ತೆ, ECU ಎಲ್ಲ ಟ್ಯೂನ್ ಆಗಿರುತ್ತೆ. ECUಯಿಂದ ಡೇಟಾ ಹೋದಾಗ ಅದು ವರ್ಕ್ ಆಗೋಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಸೊ ಇದು ಇವಾಗ ಬರ್ತಿರೋ ಬೈಕ್ಗಳದ್ದು ಮೆಕ್ಯಾನಿಸಮು. ಸೊ ಬ್ಯಾಟ್ರಿ ಇರಲೇಬೇಕು ಪ್ರತಿಯೊಂದಕ್ಕೂ. ಬ್ಯಾಟ್ರಿನೇ ಅವಶ್ಯಕತೆ ಇದ್ಮೇಲೆ ಕಿಕ್ಕೇನಿಕೆ ಅಂತ ತೆಗ್ದಿರೋದು, ಅದೇ ಮೇಜರ್ ರೀಸನ್ನು. ಆಮೇಲೆ ಈ ಡಿಸೈನ್ ಫ್ರೆಂಡ್ಲಿ, ನಾನು ಫಸ್ಟೇ ಹೇಳಿದ್ನಲ್ಲ, ಇವಾಗ ಬರ್ತಿರೋ ಬೈಕ್ಸ್ ಎಲ್ಲ ಕಿಕ್ ತೆಗೆದ್ರೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅದೇ ಥರ ಡಿಸೈನ್ ಆಗಿರುತ್ತೆ. ಈ ಥರ ಡಿಸೈನ್ಗಳಿಗೆ ಕಿಕ್ ಹಾಕಿದ್ರೆ ಸರಿ ಹೋಗಲ್ಲ. ಅದೊಂಥರ ಹೇಳಿದ್ನಲ್ಲ, ಅಜೀಬಾಗಿ ಕಾಣುತ್ತೆ, ಸಖತ್ತು. ಆಮೇಲೆ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಂದರೆ, ಮೇಜರ್ ಅಲ್ಲ ಬಟ್ ಅಫೆಕ್ಟ್ ಆಗುತ್ತೆ ಬೈಕಲ್ಲಿ, ಏನಂದರೆ ವೆಯ್ಟ್ ರಿಡಕ್ಷನ್. ಆಮೇಲೆ ಮೂವಿಂಗ್ ಪಾರ್ಟು ಎಷ್ಟು ಕಡಿಮೆ ಆಗುತ್ತೋ, ಹೊರ್ಗಡೆಯಿಂದ ನೋಡ್ಬೇಕಾದ್ರೆ ಎಷ್ಟು ಕಡಿಮೆ ಇರುತ್ತೆ ಮೂವಿಂಗ್ ಪಾರ್ಟು, ಅಷ್ಟು ಬಾಳಿಕೆ ಬರುತ್ತೆ ಗಾಡಿ. ಯಾಕೆಂದರೆ ಜಾಸ್ತಿ ಮೂವ್ ಆಗದೆ ಇರೋ ಪಾರ್ಟ್ ಇರೋದ್ರಿಂದ ನಾವೇನು ಅದನ್ನು ಸುಮ್ಮನೆ ಕೆಣ್ಕಕ್ಕೆ ಹೋಗದೇ ಇರೋದ್ರಿಂದ ಅಷ್ಟು ಅಫೆಕ್ಟ್ ಆಗಲ್ಲ ಗಾಡಿಗೆ. ಅದು ಒಂದು ರೀಸನ್ನೇ. ಸೊ ಮೇಯ್ನಾಗಿ ನೋಡಿದ್ರೆ ನಾವು ಅದು ಪ್ರಾಕ್ಟಿಕಲ್ ಇಲ್ಲ ಇವಾಗ ಬರ್ತಿರೋ ಬೈಕ್ಸ್ಗಳಿಗೆ. ಯಾಕೆ ಅಂದರೆ ಎಲ್ಲದಕ್ಕೂ ಬ್ಯಾಟ್ರಿ ಅವಶ್ಯಕತೆ ಇದೆ ಅಂದರೆ, ಮತ್ತು ಕಿಕ್ ಏನಕ್ಕೆ ಯಾರು ತಾನೇ ಯೂಸ್ ಮಾಡ್ತಾರೆ? ಎಲ್ಲದಕ್ಕೂ ಬ್ಯಾಟ್ರಿ ಅವಶ್ಯಕತೆ ಇದ್ದರೆ ಆಬ್ವಿಯಸ್ಲಿ ಸೆಲ್ಫ್ ಸ್ಟಾರ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ಕಿಕ್ ಅವಶ್ಯಕತೆ ಇಲ್ಲ. ಬಟ್ ನೀವು ಕೆಲವೊಂದು ಗಾಡಿಗಳಲ್ಲಿ ನೋಡಿರ್ತೀರಾ, ಆಕ್ಸಿಸ್ 125 ಆಗಿರ್ಬೋದು, ಸ್ಪ್ಲೆಂಡ್ರಲ್ಲೂ ಬರ್ತಿಲ್ವಾ ಐ ಆಮ್ ನಾಟ್ ಶ್ಯೂರ್. ಬಟ್ ಆಕ್ಸಿಸ್ 125 ಅಂತೂ ನಾನು ಕರೆಕ್ಟಾಗಿ ನೋಡಿದ್ದೀನಿ. ಅದರಲ್ಲಿ ಏನಂದರೆ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಇದೆ, ಬ್ಯಾಟ್ರಿ ಇರಲೇಬೇಕು ನಾನು ಹೇಳ್ದಂಗೆ. ಬಟ್ ಅದರಲ್ಲಿ ಕಿಕ್ಕು ಕೂಡ ಕೊಟ್ಟವನೇ ನೋಡಿ, ಇಲ್ಲೇ ಬರ್ತಾಯಿದೆ ಆಕ್ಸಿಸು ನೋಡಿ, ಕಿಕ್ಕಿದೆ ಅದ್ರ ಜೊತೆಗೆ.
ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದು ಹಂಗೇನೆ, ಬಟ್ ಬ್ಯಾಟ್ರಿ ಫುಲ್ಲು 0% ಡ್ರೈನ್ ಆಗಿಬಿಟ್ಟು ಕಿಕ್ ಹೊಡೆದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋದು ಯಾವುದೇ ಥರ ಇಲ್ಲ ಇದರಲ್ಲಿ. ಇದರಲ್ಲೂ ಒಂದು ಅಟ್ಲೀಸ್ಟ್ 100% ಬ್ಯಾಟ್ರಿ ಇಲ್ಲ ಅಂದ್ರೂ ಒಂದು ಲೆವೆಲ್ಗೆ ಪಂಪು ಫ್ಯೂಲ್ ಇಂಜೆಕ್ಟರ್ಸ್ ವರ್ಕ್ ಆಗೋಷ್ಟು ಪವರ್ ಇದ್ದರೆ ಸಾಕು, ಆವಾಗ ಗಾಡಿ ಆನ್ ಆಗಿಬಿಡುತ್ತೆ. ಬಟ್ ನೀವು ಅನ್ಕೋತಾ ಇರ್ತೀರಾ ಅಷ್ಟೆಲ್ಲ ಪವರ್ ಇದ್ದರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಎಲೆಕ್ಟ್ರಿಕಲ್ಲಿ ಅಂತ, ಆದರೆ ಆ ಥರ ಆಗಲ್ಲ. ಯಾಕೆಂದರೆ ಗಾಡಿ ಸ್ಟಾರ್ಟ್ ಆಗಬೇಕಂದ್ರೆ ತುಂಬ ಪವರ್ ಬೇಕು. ಗಾಡಿ ಕ್ರ್ಯಾಂಕ್ ತೊಗೊಬೇಕಾದ್ರೆ ಜಾಸ್ತಿ ಪವರ್ ಬೇಕು, ಕಂಪೇರ್ ಟು ಅದರ್ ಪಾರ್ಟ್ಸ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ತೊಗೊಳುತ್ತೋ ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿ ಕ್ರ್ಯಾಂಕ್ ಮಾಡಬೇಕಾದ್ರೆ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಕ್ರ್ಯಾಂಕ್ ಮಾಡುವಷ್ಟು ಪವರ್ ಸಿಗ್ತಾ ಇಲ್ಲ ಅಂದಾಗ ನಾವು ಕಿಕ್ ಯೂಸ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಗಾಡಿ ಸ್ಟಾರ್ಟ್ ಆದಮೇಲೆ ರನ್ ಆಗಬೇಕಂದ್ರೆ ಬ್ಯಾಟ್ರಿ ಅವಶ್ಯಕತೆ ಇರಲೇಬೇಕು. ನೀವು ಬ್ಯಾಟ್ರಿ ತೆಗೆದುಬಿಟ್ಟು ಕಿಕ್ ಹೊಡೆದ್ರೆ ಏನೂ ವರ್ಕ್ ಆಗಲ್ಲ ಗಾಡೀಲಿ. ಸೊ ಆ ಥರ ಇವಾಗಿಂದು ಬೈಕ್ಸ್ಗಳು ವರ್ಕ್ ಆಗೋದು. ಬಟ್ ಹಳೆ ಬೈಕ್ಸಲ್ಲೆಲ್ಲ ಕಾರ್ಬೊರೇಟ್ರು, ಅದು ಹೆಂಗಾರು ಓಡಿಸಿ ಏನಾದರೂ ಮಾಡಿ ಅದು ಓಡುತ್ತೆ, ಹೆಂಗಾದರೂ ಓಡಿಸಿ ಅಂದರೆ ಬ್ಯಾಟ್ರಿ ಬಗ್ಗೆ ಹೇಳಿದ್ದು. ಬ್ಯಾಟ್ರಿ ತೆಗೆದುಬಿಟ್ಟು ಓಡಿಸಿದ್ರು ಓಡುತ್ತೆ ಅದು. ನೀವು ಆರಾಮಾಗಿ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಓಡಿಸ್ಕೊಬೋದು ಅಷ್ಟೇ. ಈ ಕಿಕ್ಕದೊಂದು ಮೆಕ್ಯಾನಿಸಮು. ಏನಕ್ಕೆ ಕಿಕ್ನೆಲ್ಲ ತೆಗೆದಿದ್ದಾರೆ ಅಂದರೆ ಇಷ್ಟೇ ರೀಸನ್ ಏನು, ಮೇನ್ ರೀಸನ್ ಏನು, ಫ್ಯೂಯಲ್ ಇಂಜೆಕ್ಟ್ರ್ ಬಂದಿರೋ ಗಾಡಿಗಳಿಗೆ ಬ್ಯಾಟ್ರಿ ಅವಶ್ಯಕತೆ ಜಾಸ್ತಿ ಇದೆ, ಕಿಕ್ ಅವಶ್ಯಕತೆ ಯಾವುದೇ ಥರ ಇಲ್ಲ. ಅದಕ್ಕೋಸ್ಕರ ಎಲ್ಲ ಬೈಕ್ಗಳಲ್ಲೂ ಈ ಕಿಕ್ನ ತೆಗೆದುಬಿಟ್ಟಿರೋದು ಇವಾಗ ಬರ್ತಾಯಿರೋ ಗಾಡಿಗಳಲ್ಲಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗಳು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಮೋಟ್ರ್ ಸೈಕಲು ಅಥವಾ ಕಾರ್ಸ್ ಬಗ್ಗೆ ನಾನು ಇನ್ನೂ ಬಂದಿಲ್ಲ, ಬಟ್ ಮುಂದಕ್ಕೂ ಕಾರ್ಸ್ ಬಗ್ಗೆ ವೀಡಿಯೋ ಮಾಡಬೇಕು ಅಂತಿದೆ. ಒಟ್ಟು ಓವರಾಲ್ ಆಗಿ ಆಟೋಮೊಬೈಲ್ದು ಏನೇ ವೀಡಿಯೋಸ್ ಇದ್ದರೂ ನಾನು ಮಾಡಾಕ್ತೀನಿ ಚಾನಲಲ್ಲಿ. ಮತ್ತು GT ಬಗ್ಗೆ ಅಂತೂ ಕಂಟೆಂಟ್ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಿಮಗೆ ನಾನು ಏನೇ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕೆಳಗಡೆ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.